ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್ ಪ್ರಿಯರೇ. ಬೆಳಗಾಯ್ತಲ್ಲವೇ? 7 ಗಂಟೆ ಆಯ್ತಲ್ಲವೇ? ಎದ್ದೇಳ್ರಿ. ಹಾಗಾದ್ರೆ ಎದ್ದಿದ್ದೀರಾ? ಓಕೆ. ಆಗಲೇ ಉದ್ಯೋಗಕ್ಕೆ ಹೋಗಲು ಸಿದ್ಧರಾಗ್ತಾ ಇದ್ದೀರಾ? ಮತ್ತೊಂದು ಹೊಸ ವಾರ ಆರಂಭವಾಯ್ತಲ್ಲವೇ? ಸ್ಕೂಲ್ಸ್ಗೆ ಮಕ್ಕಳು ಹೋಗ್ಬೇಕಲ್ಲವೇ? ಹಾಗಂತ ಕೆಲಸದಲ್ಲಿಯೇ ತೊಡಗಿದ್ದೀರೋ, ಇಲ್ಲವೇ ಉದಯದಲ್ಲಿಯೇ ಎದ್ದು ಕರ್ತನೊಂದಿಗೆ ವೈಯಕ್ತಿಕ ಸಮಯ ಕಳೆದಿದ್ದೀರಾ? ದೇವರ ಸನ್ನಿಧಿಯಲ್ಲಿ ಮಕ್ಕಳೆಲ್ಲರೊಂದಿಗೆ ಸೇರಿ ನಾವು ಉದಯದಲ್ಲಿಯೇ ಪ್ರಾರ್ಥಿಸಿಕೊಳ್ಳೋದಾದ್ರೆ ಎಷ್ಟು ದೊಡ್ಡ ಆಶೀರ್ವಾದ ಇರುತ್ತೆ ಗೊತ್ತಾ? ಬನ್ನಿ ಹಾಗಾದ್ರೆ ಪ್ರಾರ್ಥನೆಯೊಂದಿಗೆ ಒಂದು ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮಗೆ ಮಾರ್ಗದರ್ಶನಕರವಾಗಿ ಇರೋದ್ರಿಂದ ದಾರಿ ತೋಚದ ಪರಿಸ್ಥಿತಿಯಲ್ಲಿ ಯೇಸುವೇ ಮಾರ್ಗ ಆಗಿದ್ದಾರೆಂಬುದಾಗಿ ಅನುದಿನವೂ ಎಲ್ಲಾ ವಿಷಯಗಳಲ್ಲಿ ನಾವು ಇದನ್ನು ಗುರುತಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ನಿಮ್ಮ ಬಳಿಯಲ್ಲಿ ಬೈಬಲ್ ಇದೆಯಾ? ಬೈಬಲನ್ನು ಪ್ರತಿದಿನ ಓದುವವರಾಗಿರಿ. ಬೈಬಲ್ನಲ್ಲಿರುವಂತಹ ಪ್ರತಿಯೊಂದು ಅಂಶವೂ ನಮ್ಮ ಸ್ಥಿತಿಯನ್ನು, ನಮ್ಮ ಹೃದಯದ ಸ್ಥಿತಿಯನ್ನು ನಮಗೆ ತಿಳಿಯಪಡಿಸುತ್ತದೆ, ನಮಗೆ ಜ್ಞಾನೋದಯ ಉಂಟು ಮಾಡ್ತದೆ ಮತ್ತು ದೇವರ ಶ್ರೇಷ್ಠತೆಯನ್ನು ಗುರುತಿಸುವುದಕ್ಕಾಗಿ, ನಮ್ಮ ಹೃದಯದ ಘೋರತ್ವವನ್ನು ತಿಳಿದುಕೊಳ್ಳುವುದಕ್ಕಾಗಿ, ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುವುದಾದರೆ ದೇವರಿಗೆ ಇಷ್ಟಕರವಾಗಿರುತ್ತೇವೆ ಎಂದು ಅರಿತುಕೊಳ್ಳುವುದಕ್ಕಾಗಿ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಆತನ ವಾಕ್ಯಗಳು ನಮ್ಮ ಪಾದಗಳಿಗೆ ದೀಪವಾಗಿದೆ. ಸತ್ಯವೇದದಲ್ಲಿ ಪ್ರಲಾಪಗಳು ಎಂಬ ಪುಸ್ತಕ 3ನೇ ಅಧ್ಯಾಯದ 39ನೇ ವಚನ ಓದುತ್ತಾ ಇದ್ದೇನೆ, ಕೇಳಿಯರಿ. ಸಜೀವವುಳ್ಳವರು ಗುಣುಗುಟ್ಟುವುದೇಕೆ? ಮನುಷ್ಯರು ತಮ್ಮ ಪಾಪ ಶಿಕ್ಷೆಗಾಗಿ ಯಾಕೆ ಗುಣುಗುಟ್ಟುವರು? ಸಜೀವರಲ್ಲದೆ ಸತ್ತವರು ಗುಣುಗುಟ್ಟುತ್ತಾರೋ ಅನ್ನಬಹುದೇನೋ ನೀವು. ನಾವು ಬಹಳಷ್ಟು ಸಾರಿ ಗುಣುಗುಟ್ಟುತ್ತಾ ಇರ್ತೇವೆ. ಏನು ಗುಣುಗುಟ್ಟುತ್ತಾ ಇದ್ದೀ ಎಂದು ಯಾರಾದರೂ ಕೇಳದೆ, ಅಯ್ಯೋ ಏನೂ ಇಲ್ಲ ಎಂದು ಹೇಳಿ ಸಮರ್ಥಿಸಿಕೊಳ್ತೇವೆ. ಎಷ್ಟು ದುಡಿದ್ರೂ ದುಡ್ಡು ಉಳಿಯುತ್ತಾ ಇಲ್ಲ, ಏನ್ ಮಾಡಿದ್ರೂ ಈ ಕೆಲಸ ಕೈಗೂಡ್ತಾ ಇಲ್ಲ, ಎಷ್ಟೇ ಹುಡುಕಿದರೂ ಸಿಗುತ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಮಾಡಿದರೂ ಸಫಲತೆ ಲೇದು ಎಂಬ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಳ್ತೇವಲ್ಲವೇ? ಎಷ್ಟು ಮಾಡಿದ್ರೂ ಇಷ್ಟೇ, ಎಷ್ಟೇ ಪ್ರಯಾಸ ಪಟ್ಟರೂ ಕೂಡ ಇಷ್ಟೇ ಎನ್ನುವ ರೀತಿಯಲ್ಲಿ ಬಹಳಷ್ಟು ಸಾರಿ ನಾವು ನಮ್ಮ ಪ್ರಯತ್ನಗಳಲ್ಲಿ ವಿಫಲರಾಗುತ್ತಾ ಇರ್ತೇವೆ. ಅಷ್ಟ್ಯಾಕೆ ನಾವು ಎಲ್ಲಿಗೋ ಹೊರಡುತ್ತೇವೆ ಅಂದ್ಕೊಳ್ಳಿ. ಒಂದು ಊರಿಗೆ ಹೋಗಬೇಕಂತ ಹೊರಡುತ್ತೇವೆ. ಬೈಕ್ ತಕ್ಕೊಂಡು ಹೋಗ್ತಾ ಇದ್ದೇವೆ. ಬಹಳ ಊರುಗಳು ಬರ್ತಿವೆ. ನೀವು ಅಂದ್ಕೊಂಡ ಊರು ಬರಲಿಲ್ಲ. ಇನ್ನೆಷ್ಟು ದೂರ ಎಂದು ಹೇಳುತ್ತಾ ಮುಂದೆ ಹೋಗ್ತಲೇ ಇರ್ತೀರಿ. ಆದರೆ ಗಮ್ಯಕ್ಕೆ ಸೇರಲೇ ಇಲ್ಲ. ಅದಕ್ಕೆ ಕಾರಣ ಏನಾಗಿರಬಹುದು? ನೀವು ಈ ಕಡೆ ಹೋಗಬೇಕಾದವರು ಆ ಕಡೆ ಹೋಗ್ತಾ ಇದ್ದೀರಿ, ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀರಿ. ಅಂಥದ್ರಲ್ಲಿ ಹೇಗೆ ಗಮ್ಯಕ್ಕೆ ಸೇರ್ತೀರಿ? ನಮಗೆ ಈ ಚೆನ್ನೈ ಪಟ್ಟಣದಲ್ಲಿ ಮೆಟ್ರೋ ಟ್ರೈನು ಬೀಚ್ ಸ್ಟೇಷನ್ನಿಂದ ತಾಂಬುರ ಅಂತ ಒಂದು ದಾದರ್ ಸ್ಟೇಷನ್ ಇದೆ. ಈ ಎರಡೂ ಬೀಚ್ನಿಂದ ತಾಂಬ್ರಕ್ಕೂ, ತಾಂಬ್ರದಿಂದ ಬೀಚ್ಗೆ ಎಲೆಕ್ಟ್ರಿಕ್ ಟ್ರೈನ್ಗಳಿವೆ. ಮೇಲಿಂದ ಮೇಲೆ ಬರ್ತಾ ಹೋಗ್ತಾ ಇರ್ತವೆ. ಅಲ್ಲಿ ಒಂದು ಸಾರಿ ಒಬ್ಬ ವ್ಯಕ್ತಿ ಬೀಚ್ ಸ್ಟೇಷನ್ಗೆ ಹೋಗಬೇಕಂದುಕೊಂಡು ಆ ಕಡೆ ಪಕ್ಕದಲ್ಲಿ ಹೋಗಿ ಟ್ರೈನ್ ಹತ್ತಿ ಎಷ್ಟೊತ್ತಾದ್ರೂ ಯಾಕೆ ಬೀಚ್ ಸ್ಟೇಷನ್ ಬರ್ತಾ ಇಲ್ಲ ಎಂದು ಯೋಚಿಸಿ ನೋಡಿದ್ರೆ ಕೊನೆಗೆ ಅದು ಎಲ್ಲಿಗೋ ಹೋಗಿ ನಿಂತ್ಕೊಂಡಿತು. ಅದಕ್ಕೆ ಕಾರಣವೇನು? ಡೈರೆಕ್ಷನ್ ತಪ್ಪಾಗಿತ್ತು. ನಾವು ಕೂಡ ಕೆಲವೊಂದು ಕೆಲಸಗಳನ್ನು ಏನ್ ಮಾಡಿದ್ರೂ ಸಹ, ಎಷ್ಟು ಮಾಡಿದ್ರೂ ಕೂಡ ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಬಹುಶಃ ಅದು ದೇವರು ನಿಮಗೋಸ್ಕರ ಇಟ್ಟಿದ್ದಲ್ಲವೇನೋ. ನೀವು ರಾಂಗ್ ರೂಟಲ್ಲಿದ್ದಿರಬಹುದು, ನೀವು ತಪ್ಪು ದಾರಿಯಲ್ಲಿ ಹೋಗ್ತಿರಬಹುದು. ಹಾಗಾದ್ರೆ ಗಮ್ಯಕ್ಕೆ ಹೇಗೆ ಸೇರ್ಲಿಕ್ಕಾಗತ್ತೆ? ಅಂಥವರಿಗೆ ಕರ್ತನು ಹೇಳಿದ್ದಾರೆ, ನಾನೇ ಮಾರ್ಗವೂ ಜೀವವೂ ಸತ್ಯವೂ ಆಗಿದ್ದೇನೆ ಎಂದು. ನನ್ನ ಹೊರತು ತಂದೆಯ ಬಳಿಗೆ ಯಾರು ಬರಲಾರರು ಎಂದು ಹೇಳಿದ್ದಾರೆ. ನೋಡಿ, ಕೆಲವೊಂದು ದಾರಿಗಳು ಅವುಗಳಿಗೆ ಒಂದೇ ದಾರಿ ಇರುತ್ತೆ, ಶಾರ್ಟ್ಕಟ್ಸ್ ಇರಲ್ಲ ಕೆಲವೊಂದು ಪ್ರಾಂತ್ಯಗಳಿಗೆ ಹೋಗಲು. ಅದೇ ರೀತಿ ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ ಒಂದೇ ಮಾರ್ಗವಿದೆ, ಅದೇ ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ. ಎಲ್ಲಾ ನದಿಗಳು ಸಮುದ್ರಕ್ಕೆ ಸೇರಿದಂತೆಯೇ ಎಲ್ಲಾ ಮತಗಳು ಸ್ವರ್ಗಕ್ಕೆ ಕೊಂಡೊಯ್ತವೆ ಎಂಬ ಗಾದೆ ಇದೆ. ಆದರೆ ಖಚಿತವಾಗಿಯೂ ಎಲ್ಲಾ ನದಿಗಳು ಸಮುದ್ರದೊಳಗೆ ಸೇರುವುದು ವಾಸ್ತವವೇ. ಆದರೆ ಎಲ್ಲಾ ಮಾರ್ಗಗಳು ಪರಲೋಕಕ್ಕೆ ಮಾರ್ಗವಲ್ಲ.
ನಾವು ಒಂದು ಬಸ್ ಹತ್ತುವಾಗ ಮುಂಚಿತವಾಗಿಯೇ ಆ ಬಸ್ಸಿನ ಬೋರ್ಡ್ ಎಂಥದೆಂದು ನೋಡಿಕೊಳ್ತೇವೆ. ಎಲ್ಲಿಗೆ ಹೋಗಬೇಕೋ ಆ ಬೋರ್ಡ್ ನೋಡಿ ಹತ್ತುವಾಗ ಅಲ್ಲಿಗೆ ಹೋಗ್ತೀರೇ ಹೊರತು, ನೀವು ಯಾವುದೋ ಒಂದು ಬಸ್ಸನ್ನು ಹತ್ತಿ ಬಸ್ ಸ್ಟ್ಯಾಂಡಲ್ಲಿರುವ ಬಸ್ ಎಲ್ಲ ನಮ್ಮ ಊರಿಗೆ ಹೋಗ್ತಾವ ಅಂದ್ಕೊಂಡು ಹತ್ತು ಕೂತ್ಕೊಂಡಿದ್ದೇನೆ ಎಂದು ಹೇಳುವುದರಿಂದ ಪ್ರಯೋಜನ ಏನಾದರೂ ಇದೆಯಾ? ಅದಕ್ಕೆ ನಾವು ಪ್ರತಿಯೊಂದು ವಿಷಯದಲ್ಲಿ ದೇವರ ಚಿತ್ತ, ದೇವರ ಮಾರ್ಗ, ದೇವರ ಉದ್ದೇಶ, ದೇವರ ಪದ್ಧತಿ, ದೇವರ ದಾರಿ ತಿಳಿದುಕೊಳ್ಳಬೇಕು. ಯಾಕೆ ಗುಣಗುಟ್ಟುತ್ತಾ ಕೂತ್ಕೊಂಡಿದ್ದೀರಿ? ಯಾಕೆ ಅನಾವಶ್ಯಕವಾಗಿ ಪ್ರಯಾಸ ಪಡ್ತಾ ಇದ್ದೀರಿ? 40ನೇ ವಚನ, ನಮ್ಮ ಮಾರ್ಗಗಳನ್ನು ಪರಿಶೋಧಿಸಿ ತಿಳಿದುಕೊಳ್ಳೋಣ. ನಾವು ಯಾವ ಮಾರ್ಗದಲ್ಲಿ ಹೋಗ್ತಿದ್ದೇವೆ? ಎಲ್ಲಿಗೆ ಹೋಗ್ಬೇಕಂದ್ಕೊಳ್ತಿದ್ದೇವೆ? ಯಾವ ದಾರಿಯಲ್ಲಿದ್ದೇವೆ? ಎಲ್ಲಿಗೆ ಹೋಗ್ಬೇಕನ್ನುತ್ತಿದ್ದೇವೆ? ಏನು ಮಾಡಬೇಕಂದ್ಕೊಳ್ತಿದ್ದೇವೆ? ಯಾವ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ದೇವೆ? ಇದು ಬಹಳ ಪ್ರಾಮುಖ್ಯವಾಗಿದೆ. ನಾನು ಹೋಗುವ ದಾರಿ ಸರಿಯಾದದಾಗಿದೆಯಾ? ನಾನು ಮಾಡುವ ಕೆಲಸ ದೈವ ಚಿತ್ತಾನುಸಾರವಾಗಿದೆಯಾ? ನನ್ನ ಪ್ರಯತ್ನ ದೈವ ಚಿತ್ತಾನುಸಾರವಾಗಿದೆಯಾ ಎಂದು ಹೀಗೆ ಫಲಿತಾಂಶಗಳು ಕಾಣದಿರುವಾಗ ಸ್ವಲ್ಪ ನಿಂತು ಆಲೋಚಿಸಬೇಕು. ಎಷ್ಟೇ ವ್ಯಾಪಾರ ಮಾಡಿದ್ರೂ ಲಾಸ್ ಆಗ್ತಿದೆ ಅನ್ನುವಾಗ ಮತ್ತೆ ಅದೇ ವ್ಯಾಪಾರ ಮಾಡಬೇಕಂತ ಯಾಕಂದ್ಕೊಳ್ಬೇಕು? ದೇವರು ಬೇರೆ ಏನಾದರೂ ಮತ್ತೊಂದು ಪ್ರಣಾಳಿಕೆ ಉಳ್ಳವರಾಗಿದ್ದಾರೇನೋ? ಅಯ್ಯೋ, ಎಷ್ಟು ಸಾರಿ ತಿರುಗಾಡಬೇಕು ಈ ವೀಸಾಗೋಸ್ಕರ? ಎಷ್ಟೇ ಸಾರಿ ರಿಜೆಕ್ಟ್ ಮಾಡಿದರು ಮತ್ತೆ 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 ಅವ್ರು ಕೇಳಿರೋದೆಲ್ಲ ಆ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರು ಕೂಡ ನನಗೆ ವೀಸಾ ಸಿಗ್ತಾ ಇಲ್ವಲ್ಲ, ನನಗಿಂತೂ ಹಿಂದೆ ಇದ್ದವರಿಗೆ ವೀಸಾ ಸಿಕ್ತು, ನನಗೆ ಸಿಕ್ಕಿಲ್ಲ ಎಂದು ಚಿಂತಿಸ್ತಾ ಕೂತ್ಕೊಳ್ತೀರೇ ಹೊರತು ಬಹುಶಃ ನೀವು ಕೋರಿಕೊಂಡಿರೋದು ನಿಮಗೆ ಉತ್ತಮವಾದದ್ದಲ್ಲವೇನೋ? ದೇವರಿಗೆ ಬೇರದ್ದೇ ಆದ ಉದ್ದೇಶ, ಅದಕ್ಕಿಂತಲೂ ಶ್ರೇಷ್ಠವಾದ ಉದ್ದೇಶ ನಿಮ್ಮ ವಿಷಯದಲ್ಲಿದೆಯೇನೋ ಎಂದು ಸ್ವಲ್ಪ ನಿಂತು ಪ್ರಾರ್ಥಿಸಿ ನೋಡಿರಿ, ಪರಿಶೀಲಿಸಿ ನೋಡಿರಿ. ಮನುಷ್ಯರು ಗುಣಗುಟ್ಟುತ್ತಾ ಕೂತ್ಕೊಳ್ಳುವುದರಿಂದ ಪ್ರಯೋಜನವಿಲ್ಲ. ತಮ್ಮ ಮಾರ್ಗಗಳನ್ನು ಪರಿಶೋಧಿಸಿಕೊಂಡು ತಿಳಿದುಕೊಳ್ಳಬೇಕು. ನಾವು ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ, ದೇವರೇ, ನಿಮ್ಮ ಮಾರ್ಗ ನನಗೆ ತೋರಿಸಿಕೊಡುವಿರಾ? ನೀವೇ ನಮಗೆ ದಿಕ್ಕು, ನೀವೇ ನಮಗೆ ಮಾರ್ಗ, ನೀವೇ ನಮಗೆ ಗೈಡ್. ನಿಮ್ಮ ದೃಷ್ಟಿಗೆ ಅನುಕೂಲವಾಗಿರುವುದು ಯಾವುದಾಗಿದೆ ಬಯಲುಪಡಿಸಿರಿ ಎಂದು ಬೇಡಿಕೊಳ್ಳೋದಾದರೆ, ನಾವು ನಮ್ಮ ತಪ್ಪು ಮಾರ್ಗಗಳಿಂದ ತಿರುಗಿ ಬಂದು ಕರ್ತನ ಸನ್ನಿಧಿಗೆ ಸೇರುವುದಾದರೆ, ನೋಡಿ ಪ್ರಿಯರೇ, ಕೆಲವೊಂದಕ್ಕೆ ಡೆಡ್ ಎಂಡ್ಸ್ ಇರ್ತವೆ. ಅಂದರೆ ನೀವು ಆ ರೋಡಲ್ಲಿ ಎಷ್ಟೇ ದೂರ ಹೋದ್ರೂ ಕೂಡ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ. ಆ ರೋಡಿನ ಕೊನೆಯಲ್ಲಿ ಅಡ್ಡ ಗೋಡೆ ಕಟ್ಟಲಾಗುತ್ತೆ, ಡೆಡ್ ಎಂಡ್ ಎಂದು ಬರೆದಿರುತ್ತೆ. ಬೇಕಾದ್ರೆ ನೋಡಿ, ನೀವು ಒಂದು ಸಂಧಿಯಲ್ಲಿ ಹೋಗಬೇಕಾದವರು ಬೇರೆ ಯಾವುದೋ ಸಂಧಿಗೆ ಹೋದಾಗ ಇನ್ನು ನಿಮಗೆ ಬೇರೆ ದಾರಿ ಇರಲ್ಲ, ಹಿಂದಕ್ಕೆ ತಿರುಗಿ ಬರಲೇಬೇಕು. ಅದಕ್ಕೆ ಕರ್ತನು ಹೇಳ್ತಾರೆ ಇಸ್ರಾಯೇಲ್ ಜನಾಂಗಕ್ಕೆ, ಇಸ್ರಾಯೇಲರೇ, ನೀವು ತಿರುಗಿ ಬರಬೇಕೆಂದು ಉದ್ದೇಶಿಸಿದಾಗ ನನ್ನ ಬಳಿಗೆ ಬರಬೇಕನ್ನುತ್ತಾರೆ. ನೀವು ಬೇರೆ ಯಾವುದೋ ದಿಕ್ಕಿನಿಂದ ಬೇರೆ ಕಡೆ ಹೋಗ್ಲಿಕ್ಕಾಗಲ್ಲ. ಎಸ್, ನಮ್ಮ ತಪ್ಪುಗಳನ್ನೆಲ್ಲ ಸರಿಪಡಿಸಿಕೊಂಡು ತಿರುಗಿ ಬಾ ಎಂದು ಕರೆಯುವಂತಹ ದೇವರು ಇದ್ದಿದ್ದಕ್ಕೆ ನಾವು ಎಷ್ಟೋ ಸಂತೋಷ ಪಡಬೇಕು. ಹೋಗಯ್ಯ, ಹೋಗು, ಹೊರಟೋಗಿದೆಯಲ್ಲ, ಹೋಗ್ಬಿಡು, ನಿನ್ನ ಬದುಕಿನ್ನಿಷ್ಟೇ ಎಂದು ಹೇಳಿ ಬಿಟ್ಟು ಬಿಡುವಾತನಲ್ಲ ನಮ್ಮ ಕರ್ತನು. ನಮಗೆ ತಿರುಗಿ ಬಾ ಎಂದು ಕರೆಯುವಾತನಾಗಿದ್ದಾರೆ. ಆತನು ಹೇಳಿದ ಮಾತನ್ನು ಕೇಳಲಾರದೇ ಇರ್ತಾರೆ ಕೆಲವರು. ಆತನ ಚಿತ್ತ ಇದಲ್ಲ ಎಂದು ತಿಳ್ಕೊಂಡ್ರೂ ಕೂಡ ಅದನ್ನೇ ಮಾಡಿ ತೋರಿಸ್ತಾರೆ. ಹಾಗೆ ಮುಂದೆ ಸಾಗುವವರಾಗಿ ಕೆಲವರು ಇರ್ತಾರೆ. ಆತನಿಗೆ ಕಿವಿಗೊಡಲ್ಲದವರಿಗೋಸ್ಕರ ದಿನವಿಡೀ ಕೈ ಚಾಚಿ ಕಾದು ಎದುರು ನೋಡುವ ದೇವರಾಗಿದ್ದಾರೆ. ಯಾಕೆ ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ತೀರಿ? ಯಾಕೆ ನಿಮ್ಮ ಸಾಮರ್ಥ್ಯ ವ್ಯರ್ಥ ಮಾಡಿಕೊಳ್ತೀರಿ? ಯಾಕೆ ಅನಾವಶ್ಯಕವಾದ ಮಾರ್ಗಗಳನ್ನು ಹುಡುಕಿಕೊಂಡು ಹೋಗಿ ಅಧೋಗತಿಗೆ ಸೇರುತ್ತೀರಿ? ತಿರುಗಿ ಬನ್ನಿರಿ, ತಿರುಗಿ ಬನ್ನಿರಿ. ಹೌದು, ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳುವುದಾದರೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ, ನಮ್ಮ ಹೃದಯವನ್ನು, ನಮ್ಮ ಕೈಗಳನ್ನು ದೇವರ ಕಡೆಗೆ ಎತ್ತುವುದಾದರೆ, ಕರ್ತನೇ, ನೀವೇ ನಮ್ಮ ಸಹಕಾರಿಯಾಗಿದ್ದೀರಿ, ಸಹಾಯಕನಾಗಿದ್ದೀರಿ, ನೀವೇ ನಮಗೆ ದಿಕ್ಕು ಎಂದು ಆತನ ಕಡೆಗೆ ಕೈಯೆತ್ತುವುದಾದರೆ, ಆತನು ನಮ್ಮನ್ನು ಸೇರಿಸಿಕೊಳ್ಳಲು ಸಿದ್ಧನಾಗಿದ್ದಾರೆ. ಯಾವ ಯಾವ ವಿಷಯಗಳಲ್ಲಿ ನೀವು ವಿಫಲರಾಗ್ತಿದ್ದೀರೋ, ಎಷ್ಟೇ ಸಾರಿ ಇಂಟರ್ವ್ಯೂಗೆ ಹೋದರೂ ಕೂಡ ಜಾಬ್ ದೊರಕುತ್ತಾ ಇಲ್ಲ ಎನ್ನುವುದಕ್ಕಾಗಿ ಏನೋ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಈ ವೀಸಾ ನನಗೆ ದೊರಕುತ್ತಾ ಇಲ್ಲ ಎನ್ನುವುದಕ್ಕಾಗಿ ಏನೋ, ಎಷ್ಟೇ ವಿಧವಾದ ವ್ಯಾಪಾರ ಮಾಡಿದ್ರೂ ಕೂಡ ದಿವಾಳಿ ಆಗ್ತಿದ್ದೇನೆ ಎನ್ನುವುದಕ್ಕಾಗಿ ಏನೋ, ಎಲ್ಲಿಗೆ ಹೋಗಿ ಓದಿದ್ರೂ ನನ್ನ ವಿದ್ಯಾಭ್ಯಾಸದಲ್ಲಿ ಮುಂದೆ ಸಾಗ್ಲಿಕ್ಕೆ ಆಗ್ತಾ ಇಲ್ಲ ಎನ್ನುವುದಕ್ಕಾಗಿ ಏನೋ,
ಹೀಗೆ ಹಲವಾರು ಪ್ರಯತ್ನ ಮಾಡಿ ವಿಫಲರಾಗುವಂಥದ್ದೇನಾದರೂ ಇರೋದಾದರೆ ಸ್ವಲ್ಪ ನಿಲ್ಲಿರಿ. ದೇವರೇ, ನಾನು ಮಾಡುವುದು ನಿಮಗೆ ಇಷ್ಟಕರವಾಗಿದೆಯಾ? ದೇವ, ನಾನು ಮಾಡುವಂಥದ್ದು ಸರಿಯಾದದಾಗಿದೆಯಾ ಎಂದು ಪರಿಶೀಲಿಸಿಕೊಳ್ಳಿರಿ. ಯೇಸುಕ್ರಿಸ್ತನು ಪುನರುತ್ಥಾನನಾದ ನಂತರವೂ ಕೂಡ ಶಿಷ್ಯರಿಗೆ ಹಲವಾರು ಸಾರಿ ನೀವು ಸರ್ವ ಸೃಷ್ಟಿಗೆ ಹೋಗಿ ಸರ್ವ ಸೃಷ್ಟಿಗೆಲ್ಲ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ಹೇಳಿದಾಗಿಯೂ, ನನ್ನ ಹಿಂದೆ ಬನ್ನಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡ್ತೇನೆ ಎಂಬುದಾಗಿ ಮಾತನ್ನು ಯೇಸು ಕೊಟ್ಟಿದ್ದಾಗಿಯೂ, ತಿರುಗಿ ಪೇತ್ರನು ನಾನು ಮೀನು ಹಿಡಿಯಲು ಹೋಗುತ್ತೇನೆ ಅನ್ನುತ್ತಾನೆ. ಹೋಗ್ಲಿ, ಉಳಿದ ಶಿಷ್ಯರೇನಾದರೂ ಇದೇನು ಪೇತ್ರಣ, ಯೇಸು ನಮ್ಮನ್ನು ಆತ್ಮಗಳನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡ್ತಾರೆ ಎಂದು ಹೇಳಿದಾರೆಂದು ಅಡ್ಡ ತಡೆದ್ರು. ಅವರು ಕೂಡ ನಾವು ನಿನ್ನೊಂದಿಗೆ ಬರ್ತೇವೆ ಅನ್ನುತ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಹೋಗ್ತಾರೆ. ಮೀನು ಹಿಡಿಯುವುದರಲ್ಲಿ ಅನುಭವಿಸ್ತರು ಬೆಸ್ತರರು ಆಗಿದ್ದೇವೆ ಅಂದ್ಕೊಂಡು ರಾತ್ರಿ ಇಡೀ ಬೆಳಗಾಗುವವರೆಗೂ ಬಲೆ ಹಾಕ್ತಾರೆ, ತೆಗೆಯುತ್ತಾರೆ. ಆಗಲೇ ಬಹಳ ಹಸುವೆಂದ ಬಳಲುತ್ತಾ ಇದ್ರು. ಒಂದು ಮೀನೇನಾದ್ರೂ ಸಿಕ್ಕರೆ ಸುಟ್ಕೊಂಡು ತಿನ್ನೋಣ, ಹುರ್ಕೊಂಡು ತಿನ್ನೋಣ ಎಂಬುದಾಗಿ ಎದುರು ನೋಡುತ್ತಾ ಎಷ್ಟೇ ಪ್ರಯಾಸಪಟ್ರು, ಬೆಳಗಾಗುವವರೆಗೂ ಪ್ರಯಾಸಪಟ್ರು, ಅವರಿಗೆ ಒಂದು ಮೀನು ಕೂಡ ಸಿಗ್ಲಿಲ್ಲ. ಕೆಲವರು ಬದುಕೆಲ್ಲ ಪ್ರಯಾಸಪಟ್ಟರು ಕೂಡ ಕೊನೆಗೆ ಏನು ಸಾಧಿಸಲಿಲ್ಲ ಎಂದು ಹೇಳ್ತಾರೆ. ಅಷ್ಟಕ್ಕೂ ಪ್ರಯಾಸಪಟ್ಟಿದ್ದು ಎದಕ್ಕೋಸ್ಕರ? ದೇವರ ಪ್ರಣಾಳಿಕೆಗಳು, ದೇವರ ಉದ್ದೇಶಗಳು ನಿಮಗೆ ಮೇಲುಕರವಾಗಿವೆ, ಪ್ರಯೋಜನಕರವಾಗಿವೆ. ಅವುಗಳನ್ನು ಬಿಟ್ಟು ನಿಮ್ಮ ಸ್ವಂತ ಆಲೋಚನೆಯಲ್ಲಿಯೇ ನೀವು ಬಿದ್ದು ಎಷ್ಟೇ ಬಡ್ಕೊಂಡ್ರೂ ಕೂಡ ನಿಮಗೆ ಬಿಡುಗಡೆ ಇರೋದಿಲ್ವಲ್ಲ. ಯಾರೋ ಒಮ್ಮೆ ಹೇಳಿದ್ರು, ಕ್ಷೌರಕನ ಒಂದು ತಿಪ್ಪೆಯ ಬುಟ್ಟಿಯೊಳಗೆ ನೀವು ಎಷ್ಟೇ ಹುಡುಕಿದರೂ ಆ ಕೂದಲುಗಳೇ ದೊರಕುತ್ತವೆ ಹೊರತು ಬಂಗಾರದ ತುಂಡುಗಳೇನು ದೊರಕೋದಿಲ್ವಲ್ಲ. ಹಾಗೆಯೇ ನೀವು ಲೋಕದಲ್ಲಿಯೂ ಪಾಪದಲ್ಲಿಯೂ ಹಾಗೆಯೇ ಲೋಕ ಕಾರ್ಯಗಳಲ್ಲಿ ನೀವು ಎಷ್ಟೇ ಹುಡುಕಿದರೂ ಆ ಲೋಕ ಹಾಗೂ ಪಾಪ ಸಂಬಂಧವಾದವುಗಳನ್ನು ಬಿಟ್ಟರೆ ಹೊರತು ದೈವಾಶೀರ್ವಾದಗಳು ದೊರಕೋದಿಲ್ವಲ್ಲ. ಒಂದು ದಿನ ಒಬ್ಬ ಹುಡುಗ ಒಂದು ಕಂಬದ ಲೈಟ್ ಬೆಳಕಿನಲ್ಲಿ ಬೀದಿ ದೀಪದ ಕೆಳಗಡೆ ಹುಡುಕಾಡುತ್ತಾ ಇದ್ದ. ಯಾರೋ ಹೋಗೋರು, ಏನಪ್ಪಾ ನೀನು ಹುಡುಕುತ್ತಾ ಇದ್ದಿ ಅಂದಾಗ, ಇಲ್ಲಿ ನಾನು ಒಂದು ದುಡ್ಡಿನ ನಾಣ್ಯ ಕಳ್ಕೊಂಡಿದ್ದೆ ಅಂದ. ಮತ್ತೆ ಆ ವಯಸ್ಸಾದ ವ್ಯಕ್ತಿ ಸಾಯಂಕಾಲ ಬಹಳ ಹೊತ್ತು, ಕೆಲವೊಂದು ಗಂಟೆಗಳಾದ ನಂತರ ತಿರುಗಿ ಬಂದಾಗ ತನ್ನ ಮನೆಗೆ ಹೋಗಲು ಹೊರಟಿರುವಾಗ ಈ ಹುಡುಗ ಇನ್ನೂ ಹುಡುಕುತ್ತಲೇ ಇದ್ದ. ಏನಪ್ಪ, ಎಷ್ಟೋ ಗಂಟೆಗಳಾಯ್ತು, ಇಷ್ಟೊತ್ತು ಏನ್ ಹುಡುಕ್ತಾ ಇದ್ದಿ? ಇನ್ನೂ ಸಿಗ್ಲಿಲ್ಲವೋ? ಇಲ್ಲ, ಸಿಗ್ಲಿಲ್ಲ ಅಂದಾಗ ಪಾಪ ಇವನು ಕೂಡ ಹುಡುಕಾಡಿದಂತೆ. ಇಬ್ರೂ ಸೇರಿ ಹುಡುಕಾಡಿದ್ರಂತೆ. ಎಷ್ಟೊತ್ತು ಹುಡುಕಿದ್ರೂ ಕೂಡ ಏನೂ ಸಿಗ್ಲಿಲ್ಲ ಅವರಿಗೆ. ಆ ವಯಸ್ಸಾದ ವ್ಯಕ್ತಿಗೆ ತಕ್ಷಣ ಸಂದೇಹ ಬಂದು, ಎಲ್ಲಿ ದುಡ್ಡು ಕಳ್ಕೊಂಡಿದ್ದಿ, ಯಾವಾಗ ಕಳೆದುಕೊಂಡಿದ್ದಿ ಎಂದು ಕೇಳಿದ್ರೆ, ಅವಾಗ್ಲೇ ಕಳೆದುಕೊಂಡೆ, ಅಗೋ ಅಲ್ಲಿ ಕಳೆದುಕೊಂಡೆ, ಆ ಕತ್ತಲೆಯಲ್ಲಿ ಕಳೆದುಕೊಂಡೆ ಅಂದನಂತೆ. ಮತ್ತೆ ಅಲ್ಲಿ ಕಳ್ಕೊಂಡ್ರೆ ಇಲ್ಲಿ ಯಾಕೆ ಹುಡುಕುತ್ತಾ ಇದ್ದಿ ಎಂದು ಕೇಳಿದ್ರೆ, ಅಲ್ಲಿ ಲೈಟ್ ಇಲ್ವಲ್ಲ ಎಂದು ಹೇಳಿದನಂತೆ. ಚೆನ್ನಾಗಿದೆಯಲ್ಲವೇ? ನೀವು ಎಲ್ಲಿ ಕಳೆದುಕೊಂಡಿದ್ದೀರೋ ಅಲ್ಲಿಯೇ ಹುಡುಕಬೇಕು. ನೀವು ಎಲ್ಲಿ ಬಿದ್ದು ಹೋಗಿದ್ದೀರೋ ಅಲ್ಲಿಂದಲೇ ಎದ್ದೇಳಬೇಕು. ಆದರೆ ಇಲ್ಲಿ ಲೈಟ್ ಇದೆ ಅಂದುಕೊಂಡು, ಇಲ್ಲಿ ಅನುಕೂಲ ಇದೆ ಅಂದುಕೊಂಡು ಎಲ್ಲೋ ಏನೋ ಸಂಪಾದಿಸೋಣ ಅಂದ್ಕೊಳ್ಳೋದಾದ್ರೆ ಏನನ್ನು ಸಾಧಿಸ್ಲಿಕ್ಕಾಗುತ್ತೆ? ಏನೂ ದೊರಕೋದಿಲ್ಲ. ಎಫೆಸ ಸಭೆಗೆ ಕರ್ತನು ಹೇಳ್ತಾರೆ, ನೀನು ಮೊದಲ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದಿ. ನೀನು ಎಲ್ಲಿ ಬಿದ್ದಿದೀಯೋ ಅದನ್ನು ತಿಳಿದುಕೊಂಡು ಆ ಮೊದಲ ಸ್ಥಿತಿಗೆ ಬರೋದಾದರೆ, ಮಾನಸಾಂತರ ಹೊಂದುವುದಾದರೆ ನಾನು ನಿನ್ನ ಸಂಗಡ ಇರುತ್ತೇನೆ, ಇಲ್ಲವಾದರೆ ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಅನ್ನುವಂತೆ ಮಾತಾಡ್ತಾರೆ. ಅದಕ್ಕಾಗಿಯೇ ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಕೆಲವೊಂದು ಸಾರಿ ದೈವ ನಿರ್ಣಯಗಳನ್ನು ಬಿಟ್ಟು ಬಿಡುತ್ತೇವೆ. ಕೆಲವೊಂದು ಸಾರಿ ಇದು ದೇವರ ಚಿತ್ತ ಎಂದು ತಿಳಿದರೂ ಕೂಡ ಮೊಂಡತನಕ್ಕೆ ಒಳಗಾಗಿ ನಾವು ಏನೋ ಸಾಧಿಸೋಣ ಎಂದು ಪ್ರಯತ್ನಿಸುತ್ತೇವೆ. ಅದಕ್ಕೆ ಜೀವಿತದಲ್ಲಿ ಏನೂ ಸಾಧಿಸಲಿಕ್ಕಾಗ್ತಿಲ್ಲ. ನಿಮ್ಮ ಜೀವಿತದಲ್ಲಿ ಏನಾದರೂ ಸಾಧಿಸಲಿಕ್ಕಾಗ್ತಿದೆಯಾ? ಸಫಲತೆಯನ್ನು ನೋಡ್ಲಿಕ್ಕಾಗ್ತಿದೆಯಾ? ದಿನಗಳು ಕಳೆದು ಹೋಗ್ತಿವೆ, ವರ್ಷಗಳು ಕಳೆದು ಹೋಗ್ತಿವೆ. ದೈವ ನಿರ್ಣಯ ಅರಿತುಕೊಂಡಿದ್ದೀರಾ? ದೇವರ ಚಿತ್ತ ತಿಳಿದುಕೊಂಡಿದ್ದೀರಾ? ಬನ್ನಿ, ನಮ್ಮ ಮಾರ್ಗಗಳನ್ನು ಪರಿಶೀಲಿಸಿಕೊಳ್ಳೋಣ. ನಮ್ಮ ಕರ್ತನ ಕಡೆಗೆ ತಿರುಗಿಕೊಳ್ಳೋಣ. ನಮ್ಮ ಜೊತೆಯಿದ್ದು ನಮ್ಮನ್ನು ನಡೆಸುವಾತನು, ನಮ್ಮನ್ನು ಸರ್ವ ಸತ್ಯದಲ್ಲಿಯೂ ನಡೆಸುವಾತನು, ಫಲಭರಿತವಾದ ಜೀವಿತ ಅನುಗ್ರಹಿಸುವಾತನೇ ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಜೀವಿತ ಕಾಲವೆಲ್ಲ ವ್ಯರ್ಥವಾದವುಗಳನ್ನೇ ಅನುಸರಿಸುತ್ತಾ
ದೈವ ಚಿತ್ತವನ್ನು ಬಿಟ್ಟು ಬಿಟ್ಟು ನಷ್ಟಕ್ಕೊಳಗಾಗುವವರಾಗಿ ನಾವಿರದೆ, ಅಯ್ಯೋ ನನ್ನ ಬದುಕು ಹಾಳಾಗಿ ಹೋಯ್ತು, ನಾನು ಏನೂ ಸಾಧಿಸ್ಲಿಕ್ಕಾಗ್ಲಿಲ್ವಲ್ಲ, ನನ್ನ ಕರ್ಮ, ನನ್ನ ಜೀವಿತ ಇನ್ನು ಇಷ್ಟೇ ಎಂಬ ನಿರುತ್ಸಾಹ ಸ್ಥಿತಿಗೆ ಬಿದ್ದು ಹೋಗುವವರಾಗಿರದೆ, ಅಳುತ್ತಾ ಗುಣುಗುಟ್ಟುತ್ತಾ ಎಲ್ಲಾ ಸ್ಥಿತಿಗಳಲ್ಲಿ ಕುಗ್ಗಿ ಹೋಗಿ ಬಿದ್ದು ಹೋಗುವ ಸ್ಥಿತಿಯಲ್ಲಿ ನಾವಿರದಂತೆ ಒಂದು ಸಾರಿ ನಮ್ಮ ಮಾರ್ಗಗಳನ್ನು ಪರಿಶೀಲಿಸಿಕೊಂಡು, ಇವು ದೇವರ ಚಿತ್ತಾನುಸಾರವಾಗಿವೆಯಾ? ನಾನು ಹೋಗುವ ಮಾರ್ಗ ದೇವರದಾಗಿದೆಯಾ? ನಾನು ಪಡುವ ಪ್ರಯತ್ನ ದೈವ ಚಿತ್ತಾನುಸಾರವಾಗಿದೆಯಾ? ದೇವರಿಗೆ ಅಂಗೀಕಾರವಾಗಿದೆಯಾ ಎಂದು ಸ್ವಲ್ಪ ನಿಂತು ಪರಿಶೋಧಿಸಿಕೊಳ್ಳುವುದಕ್ಕಾಗಿಯೂ ನಿಮ್ಮ ಕಡೆಗೆ ತಿರುಗಿ, ದೇವರೇ, ನಿಮ್ಮ ಮಾರ್ಗಗಳನ್ನು ಅರಿತುಕೊಳ್ಳುವ ಹಾಗೆ, ನಿಮ್ಮ ಚಿತ್ತವನ್ನು ಅರಿತುಕೊಂಡು ನಿಮಗೆ ಮೊರೆಯಿಡುವ ಹಾಗೆ, ನಿಮ್ಮ ಜೊತೆಯಿದ್ದು ನಿಮ್ಮ ಸಂಗಡ ನಡೆದು ಧನ್ಯರಾಗುವ ಹಾಗೆ, ಜೀವಿತದಲ್ಲಿ ನಿಮ್ಮ ಮಾತಿನ ಪ್ರಕಾರ ನಡೆದು ಸಫಲರಾಗುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡ್ತಾ ಇರಿ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಪ್ಪದೆ ವಾಟ್ಸಪ್ ಕಳಿಸಿಕೊಡಿರಿ. ಫೋನ್ ಮಾಡಬೇಡಿರಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ಕೆಲವೊಂದು ಸಾವಿರಾರು ಪ್ರಾರ್ಥನಾ ಮನವಿಗಳು ನಮಗೆ ಬರುತ್ತಿವೆ. ಅವು ವಾಟ್ಸಪ್ ಅಲ್ಲಿರುವಾಗ ಲೈನ್ ಆಗಿ ಅವುಗಳನ್ನು ನೋಡಿ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತವಾದ ಉತ್ತರ ಅನುಗ್ರಹಿಸುತ್ತಾರೆ. ಈ ದಿನ ಮೊದಲುಗೊಂಡು ದೈವ ಚಿತ್ತದಲ್ಲಿ ನಡೆದುಕೊಳ್ಳಿರಿ. ದೇವರ ಸಹಾಯದಿಂದ ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ಅನುಭವಿಸುತ್ತಾ ಇರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.